ಮುಂದೆ ಎಲ್ಲರಿಗೂ ನನ್ನ ಆಟನ ತೋರ್ಸಕ ಸ್ಟಾರ್ಟ್ ಮಾಡ್ತೇನೆ. ಇವಾಗ ನಾನು ಬರ್ತಿರೋದು ಮದುವಾಗಿ, ಹಂಗೆ ವೀರೂನ್ ಹೆಂಡತಿ ಆಗಿ. ಮೊದಲನೇ ಹೆಂಡತಿ ಸ್ಥಾನ ನಾನು ತಗೋತೇನೆ. ಆದ್ಮೇಲೆ ಇವತ್ತಿಂದ ನಂದು ಚಾಲು ಆಗ್ತೈತಿ. ಇನ್ನು ಮುಂದೆ ನಾನು ಹೆಂಗಿರ್ತೇನೆ ಅನ್ನೋದು ಈ ಮನ್ಯಾಗ ಒಂದೊಂದು ಟ್ವಿಸ್ಟ್ ಕೊಟ್ಕೊತ ಹೋಗ್ತಾ ಇರ್ತೇನೆ. ಈ ಖುಷಿ, ಈ ವೀರ್ಯು, ಆಮೇಲೆ ನಮ್ಮ ಅತ್ತೆ, ಈ ಬಾಂಡ್ಲಿ ಅತ್ತೆಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಅಜ್ಜ, ನಿನ್ನನ್ನು ಜಲ್ದಿ ಮೇಲಕ್ಕೆ ಹೋಗಂಗೆ ಮಾಡಿರೋ ಆಕಿನೂ ನಿನ್ನಂತೆ ಬಂದು ಸೇರುವಂಗೆ ಮಾಡ್ತಾನೆ. ಕಾಯ್ಕೊತ ಇರು ದಾರಿನ. ಅಲ್ಲ ಆಕಿನ ನಮ್ಮ ಮನ್ಯಾಗ ಈಕಿ ಮನೆ ಮಹಾರಾಣಿ ಹಂಗೆ ಬರಾಕತ್ತಾಳ. ಈಕೆ ನನ್ನ ಮನೆ ಮಹಾರಾಣಿಯನ? ಅಲ್ಲ, ಸಾರಿ ಬಿಟ್ಟ ಇದೆಂತ ಡ್ರೆಸ್ ಹಾಕೊಂಬಂದಾಳಿಕಿ. ಈಗೀಗಿ ಅವತಾರ ನೋಡು, ಅವತಾರ. ವೀರ್ಯ, ಏ ವೀರ್ಯ! ಓಹೋ ಹೋ 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 ಹೋ, ಅತ್ತೆ ಅವರು. ಏನತ್ತೆ ಅವರೇ ಇಲ್ಲಿ ನಿಂತ್ಕೊಂಡು ನಾನು ಅಲ್ಲಿಂದ ಹೆಂಗೆ ಬರ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರೇನು? ಅದು ಬಾಯಿ ತಕ್ಕೊಂಡು. ಇನ್ನು ಮುಂದೆ ಎಲ್ಲರೂ ಹಿಂಗೆ ನೋಡ್ಬೇಕು, ನನ್ನ ಬಾಯಿ ತಕ್ಕೊಂಡ ನೋಡ್ತಾರೆ. ವೀರು, ಖುಷಿ, ಎಲ್ಲದ್ರಿ ಬೇಗ ಬರೀಲಿ. ಏನತ್ತಮ್ಮ, ಎದು ಕರೆಯಕತ್ತಿದಿ? ಏನಾಯ್ತತಿ? ಯಾಕೆ ಕರೆಯಕತ್ತಾರಿ? ಹಂಗೆ ಕರೆದ್ರಲ್ಲ, ಏನಾಯ್ತು? ಅಲ್ಲಿ ನೋಡ್ರಿ, ಕಣ್ಣದು ಕಾಣಿಸ್ತಾವ ಇಲ್ಲ? ನೋಡಲ್ಲಕಿ ಹೆಂಗೆ ಬರತಾಳ. ಮನಿ ಮಹಾರಾಣಿ ಬಂದಂಗ ಮ್ಯಾಲಿಂದ ಕೆಳಗ ಆ ಮುದ್ಕನ್ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ಕೊಂತ ಬರಾಕತ್ತಾಳ. ಎಷ್ಟು ದಿಮಾಕ್ ಇರಬಾಡಿಕಿಗೆ. ಅತ್ತಿ, ಓಹೋ ನನ್ನೇ ನೋಡಕತ್ತಾರೇನ ಅಂತ ನನಗ ಅಂತಾಳ. ಅಲ್ಲ, ಈಕಿಗೆ ಯಾರು ಇಷ್ಟು ಸಲಿಗೆ ಕೊಟ್ರು? ಅಯ್ಯೋ ಅತ್ತೆ ಅವರೇ, ನನಗೆ ಯಾರಕ್ಕೆ ಸಲಿಗೆ ಕೊಡಬೇಕು? ನಾನು ತಗೋತೀನಿ. ಇದು ನನ್ನ ಮನೆ ಐತಿ, ನನ್ನ ಗಂಡನ ಮನೆ ಐತಿ. ನಾನಿಲ್ಲಿ ನಂಗೆ ಇಷ್ಟ ಬಂದಂಗಿರ್ಲಿಲ್ಲ ಅಂತಂದ್ರೆ ಬೇರೆದವರೆಲ್ಲ ಬಂದು ನನ್ನ ಗಂಡ ನನ್ನ ಮನೆ ಅಂತೇಳಿ ನನ್ನ ಸಂಸಾರನೆಲ್ಲ ಒಡೆದು ಹಾಕಕ್ಕೆ ನೋಡ್ತಾರೋ. ಅದಕ್ಕಾಗಿ ನಾನು ಬದಲಾಗುವಂಥ ಪರಿಸ್ಥಿತಿ ಬಂದೈತಿ. ನಾನಿವಾಗ ಬದಲಾಗೀನಿ. ಇವಾಗ ನಿಮಗೆ ಇನ್ನೊಂದು ಟ್ವಿಸ್ಟ್ ತೋರಿಸ್ಲೇನ? ಏನ್ಲದು? ಏನದ? ಏ ವೀರ್ಯ, ಆಕೆ ಮಾತಾಡೋದನ್ನೆಲ್ಲ ನೋಡ್ಕೊತ ಸುಮ್ಮನೆ ನಿಂತೇನ? ತೆಗೆದು ಒಂದು 2-4 ಪಟಾರದು ಬಿಡಕಿಗೆ. ಅಯ್ಯೋ ಶಿವನೇ, ಅವ್ರು ಹೆಂಗೆ ನನ್ನ ನೋಡೋಕ್ಕಾಗ್ತತಿ? ಕೊರಳಲ್ಲಿ ಇಷ್ಟು ಉದ್ದ ತಾಳಿ ಹಾಕೊಂಡು ಬಂದೀನಿ. ಅವ್ರು ನನ್ನ ಗಂಡ ಅಂತ ಕಾಣಂಗಿಲ್ಲ ನಿಮಗ? ಅವ್ರು ನನ್ನ ಹೆಂಗೆ ಕೈ ಎತ್ತಿ ಹೊಡಿತಾರೋ? ನಾನು ಇಷ್ಟು ಸುಂದರವಾಗಿ ಕಾಣ್ತಾ ಇರ್ಬೇಕಾದ್ರೆ ನನ್ನ ಗಂಡ ಕೈ ಎತ್ತಿ ಹೊಡ್ಯಾಕಾಗ್ತತೇನು? ಏನ್ರಿ, ಏನಂತೀರಿ? ಏ ಮಧು, ನೋಡು, ಎಷ್ಟು ಇರಬೇಕೋ ಅಷ್ಟಲ್ಲಿ ಇದ್ಬಿಡು. ಅದನ್ನ ಬಿಟ್ಟು ಈ ಓವರ್ ಡ್ರಾಮಾ ಎಲ್ಲ ಈ ಮನ್ಯಾಗ ನೀನು ಮಾಡಕ್ಕೆ ಹೋಗಬೇಡ. ಮದುವೆ ಆಗಿದೆಯಲ್ಲ, ಆಯ್ತು, ತಾಳಿ ಹಾಕೊಂಡು ಮೆರೆದಾಡು. ಇಲ್ಲಿ ಯಾರು ಬೇಡ ಅನ್ನಕತ್ತಿಲ್ಲ. ಆದ್ರೆ ನಾಯಿ ಹಂಗ ಬಿದ್ದಿರ್ಬೇಕು ನೀನು ಈ ಮನ್ಯಾಗ. ಇಲ್ಲಿ ನೀನು ಯಾರು ಸೊಸೆ ಅಂತ ಒಪ್ಕೊಂಡಿಲ್ಲ. ನಿನಗೆ ಸೊಸೆ ಸಾನನು ಸೊಸೆ ಅನ್ನೋ ಪಟ್ಟನು ಯಾರು ನಿನಗಿಲ್ಲಿ ಕೊಟ್ಟಿಲ್ಲ. ನನಗೆ ಕೊಟ್ಟಿಲ್ಲ. ಅಲ್ಲ, ನನಗೆ ಕೊಡ್ದನ ನಾನಿವಾಗ ಬಸರಿ ಆಗ್ತಾನೇನು? ಅವ್ರು ನನಗೆ ಹೆಂಡತಿ ಅನ್ನೋ ಪಟ್ಟ ಕೊಟ್ಟಾರಲ್ಲ, ಸೊಸೆ ಅನ್ನೋ ಪಟ್ಟ ಸಿಗದಿದ್ರೆ ಏನಾಯ್ತು? ಹೆಂಡತಿ ಅನ್ನೋ ಪಟ್ಟ ಕೊಟ್ಟಾರ. ನಾನೀಗ 2 ತಿಂಗಳು ಬಸರಿ ಅದನು. ಈಗ ನಾನು ಈ ಮನೆ ಸೊಸೆ ಅಂದ ಮತ್ತೆ ಯಾರ ಮನೆ ಸೊಸೆ ಅಂತ ಹೇಳ್ಬೇಕು ನಾನು? ಅಯ್ಯೋ, ಏನು ಹೇಳಾಕತ್ತೀನಿ ನೀನು? ಬಸರದಿಯಾ? ಏ ವೀರ್ಯ, ಏನು ಹೇಳತ್ತಾಳಾಕಿ? ಖರೆ ಹೇಳಾಕತ್ತಾಳ, ಸುಳ್ಳು ಹೇಳಾಕತ್ತಾಳ? ನನಗಂತೂ ಒಂದು ತಿಳಿದಂಗಾಗೈತಿ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿಬೇಕಂತ ಅನ್ಕೊಂಡ್ಬಿಟ್ರೆ ಇಬ್ಬರು ಸೇರಿ. ಏ ಮಧು, ಏನು ಹೇಳಾಕತ್ತಿ ನೀನು? ಏನು ಮಾತಾಡತ್ತೆ ಅನ್ನೋದು ನಿನಗೆ ಖಬರ್ ಐತೇನ? ಅಯ್ಯೋ ಯಜಮಾನ್ರೆ, ಎಲ್ಲ ಖಬರ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ನಿಜಾನೇ ಹೇಳಾಕತ್ತೀನಿ. ನಾನಿವಾಗ ಬಸರಿ ಅದನು. ಬಸರಿ ಬೈಕೆ ನೀವೆಲ್ಲ ತೀರಿಸ್ಬೇಕಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ಈ ಮನೆ ಸೊಸೆಯಾಗಿ ಮೆರಿಬೇಕನ್ನೋದೇ ನನ್ನ ಬಸರಿ ಬೈಕೆ. ಇನ್ನು ಮುಂದೆ ಈ ಖುಷಿ ನಾನು ಮಾಡ್ತಿರೋದು ಎಲ್ಲ ಕೆಲಸನೆಲ್ಲ ಮಾಡ್ಬೇಕನ್ನೋದೇ ನನ್ನ ಆಸೆ. ನೋಡ್ರಿ, ಈಗ ನಾನು ಬಸರಿ ಅದನ್ನೋದು ಊರಿಗೆಲ್ಲ ಗೊತ್ತಾದ್ರೆ ನನ್ನ ಗಂಡ ಯಾರಂತ ಕೇಳ್ತಾರೋ, ಅವ್ರ ಅಪ್ಪ ಯಾರಂತ ಕೇಳ್ತಾರ. ನಾನು ನನ್ನ ಗಂಡ ಸಾಹುಕಾರ ವೀರೇಶ್ ಅಂತ ಹೇಳಬೇಕಲ್ಲ. ಅದ್ರ ತಕ್ಕನಂಗಾದ್ರೂ ನಾನು ಇರಬೇಕಲ್ಲ. ಇಲ್ಲ ಅಂದ್ರೆ ಹೆಂಗೆ? ನೀವು ಹೇಳ್ರಿ ನೋಡೋಣ. ಏನು ನಾನು ಸುಳ್ಳು ಹೇಳಕತ್ತೇನೇನು? ಸುಳ್ಳು ಹೇಳೋ ಜಾಯಮಾನ್ದಾಗ ಇಲ್ಲ ಈ ಮಧು. ನೀವು ಇಷ್ಟಪಟ್ಟು ಸಂಸಾರ ಮಾಡಿದ್ದು ನನ್ನ ಜೊತೆ. ಆ ಖುಷಿ ಜೊತೆ ನೀವೇನಾದರೂ ಸಂಸಾರ ಮಾಡಿದ್ರ ಅವಳಿಗೂ ಇಷ್ಟಲ್ಲ ಮಗು ಆಗ್ತಿತ್ತ ಏನ? ನೀವಿರೋದು ನನ್ನ ಪ್ರೀತಿದಾಗ, ನನ್ನ ಬಲೆದಾಗ, ನನ್ನ ಬುಟ್ಟಿದಾಗ ಬಿದ್ದಿದ್ದೀರಿ. ಅಂಥದ್ರಾಗ ನೀವು ಅಕ್ಕಿ ಜೊತೆ ಹೋಗಿ ಹೆಂಗೆ ಸಂಸಾರ ಮಾಡೋಕ್ಕಾಗತ್ತಾ? ನೀವು ಮಾಡ್ತಿರೋದು ನನ್ನ ಜೊತೆಗಲ್ಲ. ಅಕ್ಕಿನ ಇರಲಿ ಅಂತ ತಾಳಿ ಕಟ್ಟಿ ಇಟ್ಕೊಂಡಾರಿ. ಮಂದಿಗೆಲ್ಲ ಆಕಿನ ಹೆಂಡತಿ ಅಂತ ಹೇಳ್ಕೊಂಡಿದ್ರಿ. ಆದ್ರೆ ಆಕಿಗೆ ಮಕ್ಕಳಾಗಲ್ತು. ಈಗ ನಾನು ಬಸರಿ ಅದನು. ಅದಕ್ಕೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಹಿಂಗೆ ತಯಾರಾಗಿ ಬಂದನ. ನೀವು ನನ್ನ ಚಂದ ನೋಡ್ಕೋಬೇಕಲ್ಲ, ಅತ್ತೆವ್ವ ನನ್ನ ಚಂದ ನೋಡ್ಕೋಬೇಕಲ್ಲ. ಅದಕ್ಕೆ ರೀ ಮಾಮ, ಅವಳಿಗೆ ಏನು ಮಾತಾಡತ್ತಾಳ? ಅವಳು ಮಾತಾಡೋದೆಲ್ಲ ಖರೆ ಐತೇನ? ಅಂದ್ರೆ ನೀವು ರಾತ್ರಿ ನನ್ನ ಜೊತೆ ನೀವು ಇರ್ತಿರ್ಲಿಲ್ಲೇನ? ರಾತ್ರಿ ಮಕ್ಕೊಂಡಂಗೆ ಮಾಡಿ ನಿದ್ದೆ ನನಗೆ ಹತ್ತಿದಾಗ ನೀವು ಹೋಗ್ತಿದ್ರೇನ? ಹೇಳಿ ಮಾಮ, ಬಾಯ್ ಬಿಟ್ಟು ಮಾತಾಡಿ. ಅಯ್ಯೋ, ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಲ್ಲ ಖುಷಿ. ಹೌದು, ನಿಮ್ಮ ಮಾವ ನಿನ್ನ ಜೊತೆಗೆ ಮಲ್ಕೊಂಡಂಗೆ ಮಾಡಿ ನಿನಗೆ ನಿದ್ದೆ ಹತ್ತಿದ್ಮೇಲೆ ನನ್ನಂತೆಗೆ ಬರ್ತಿದ್ರು. ಅವರು ನನ್ನಂತೆಗೆ ಇರ್ತಿದ್ರು. ಬೆಳಗಿನ ಜಾವ ಅಂದ್ರೆ 4 ಗಂಟೆಗೆಲ್ಲ ನೀನು ಎದ್ದಳ ಟೈಮ್ಗೆ ಅಲ್ಲಿ ಬಂದ ನಿನ್ನಂತಕ ಮಾಡ್ಕೊಂಡಂಗೆ ಮಾಡ್ಕೋತಿದ್ರು. ಖರೇನ ಸುಳ್ಳರಿ? ನೀವ ಹೇಳ್ರೇಕಿಗೆ. ಏ ಮಧು, ಏನು ಮಾತಾಡಕತ್ತಿ ನೀನು? ನಾನು ಯಾವಾಗ ನಿನ್ನ ಹತ್ರ ಬಂದು ಮಲ್ಕೊಂಡಿನಿ? ನಾನು ಯಾವಾಗ ನಿನ್ನ ಹತ್ರ ಬಂದು ಮಲ್ಕೊಂಡಿದ್ದೀನಿ? ಹೆಂಗಿರ್ಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡು.
ಮಾತಾಡ್ತೀನಿ ಅಂತ ಹೊಲಸೆಲ್ಲ ಮಾತಾಡಿದ್ರೆ ನಾನು ಸರಿ ಇರಂಗಿಲ್ಲ. ಏನು ನಡೆಯತತಿ ಮನ್ಯಾಗ ಇಷ್ಟಕ್ಕೂ? ಏನು ನಡೆಯಕತ್ತತಿ? ಹಾ ವೀರು, ಖುಷಿ, ಏ ಮಧು, ಏನು ನಡೆಯಕತ್ತಿ ಇಲ್ಲಿ 3 ಮಂದಿ ಮಧ್ಯೆ? ನನಗೆ ಗೊತ್ತಾಗಬೇಕು ಇವತ್ತು, ಹೇಳ್ರಿ. ಅಯ್ಯೋ ಅತ್ತಮ್ಮ, ನಿಮಗೆ ಗೊತ್ತೇ ಇಲ್ವಾ? ಅಥವಾ ಗೊತ್ತಿಲ್ದಿರೋ ಹಂಗೆ ನಾಟಕ ಮಾಡಕತ್ತಾರ? ನಿಮಗೆ ಗೊತ್ತಿದ್ದು ನೀವು ನಾಟಕ ಮಾಡಕತ್ತೀರಿ ಅಲ್ಲ? ನನ್ನ ಮದುವೆ ಆಗಿರೋದು ನಿಮಗೆ ಗೊತ್ತಿತ್ತು, ಅವ್ರು ನನ್ನ ಜೊತೆ ಸಂಸಾರ ಮಾಡಿದಾರೆ 1 ವಾರ ಅನ್ನೋದು ಗೊತ್ತಿದ್ದು ನೀವು ಖುಷಿ ಜೊತೆ ಮದುವೆ ಮಾಡಿದ್ರಿ. ಖುಷಿಗೆ ನನ್ನ ಮದುವೆ ಆಗಿದೆ ಅನ್ನೋದು ಗೊತ್ತಿದ್ದು ಅವಳು ಅವ್ರ ಮಾವನ್ನ ಮದುವೆ ಆದ್ಲು. ಯಾಕೆ? ಸುಮ್ಮನೆ ಅವಳು ತನ್ನ ಪಾಡಿಗೆ ತಾನು ಬೇರೆ ಹುಡುಗ ನೋಡಿ ಮದುವೆ ಆಗಿದೆ ಮುಗ್ದ ಹೋಗ್ತಿತ್ತಲ್ಲ, ಅದನ್ನ ಬಿಟ್ಟು ನನ್ನ ಗಂಡಗೆ ಆಸೆ ಪಟ್ಟು ಯಾಕೆ ಮದುವೆ ಆಗಬೇಕು? ಆಯ್ತು, ಮದುವೆ ಆದ್ಲಲ್ಲ, ಇವಾಗ ಇಬ್ಬರು ನಾವು ಏನಾಗ್ತೀವಿ? ಅಕ್ಕ ತಂಗಿ ಆಗ್ತೀವಿ. ನಾನು ಅಕ್ಕ, ಅವಳು ತಂಗಿ. ವಯಸ್ಸಲ್ಲಿ ಅವಳೇ ಅಕ್ಕ ಆಗಿರ್ಬೋದು, ಆದ್ರೆ ಗಂಡ ತಾಳಿ ಕಟ್ಟಿರೋ ಸ್ಥಾನದಲ್ಲಿ ನಾನು ಮೊದಲೇ ಅವಳು ಅಂದ್ರೆ ನಾನೇ ಅಕ್ಕ ಆಗ್ತೀನಿ, ಅವಳೇ ತಂಗಿ ಆಗ್ತಾಳ. ವಯಸ್ಸಲ್ಲಿ ಅವಳು ದೊಡ್ಡವಳಾಗಿರ್ಬೋದು, ಆದ್ರೆ ತಾಳಿ ಕಟ್ಟಿರೋವಾಗ ನಾವಿಬ್ರು ಸೊಸೆಂದ್ರಾಗಿ ಮನೆಗೆ ಬಂದಿರ್ಬೇಕಾದ್ರೆ ನಾವಿಬ್ರು ಅಕ್ಕ ತಂಗಿನಲ್ಲ. ಏಯ್ ಬಾಯ್ ಮುಚ್ಚೆ ಹಾಳಾದವಳೆ, ನೀನು ಹೇಗೆ ನನಗೆ ಅಕ್ಕ ಆಗ್ತೀಯಾ? ಹಾ, ನೀನು ಹೇಗೆ ನನಗೆ ಅಕ್ಕ ಆಗ್ತೀಯಾ? ನಾನು ಚಿಕ್ಕ ವಯಸ್ಸಿನ ಪ್ರೀತಿ ಮಾಡಿರೋ ಮಾವ ಅವರು ಮೊದಲು ನನ್ನ ಗಂಡ ಆಗಬೇಕಾಗಿರೋರು. ಆದರೆ ನೀನು ಮೋಸ ಮಾಡಿ ಏನೋ ನೆಪ ಮಾಡಿಕೊಂಡು ನೀನು ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದಿದ್ದಿ. ಹಾಗಂತ ನೀನು ಈ ಮನೆ ಸೊಸೆ ಆಗಕ್ಕಾಗಂಗಿಲ್ಲ, ನೆನ್ಪಿಟ್ಕೋ. ಸೊಸೆ ಆಗಕ್ಕಾಗಂಗಿಲ್ಲ? ನಾನು ಆಲ್ರೆಡಿ ಸೊಸೆ ಆಗಿ ಹೊಳ್ಳೆ ಈ ಮನೆಗೆ ವಂಶೋದ್ಧಾರಕನ ನಾನು ನನ್ನ ಹೊಟ್ಟೆಲ್ಲಿ ಇಟ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಸೊಸೆ ಆಗಕ್ಕಾಗಂಗಿಲ್ಲ ಅಂತ ಹೇಳ್ತಿದ್ದಿಲ್ಲ, ನಿನಗೇನು ಹುಚ್ಚ? ಏನೇ ಬಿಟ್ಟರೆ ಜಾಸ್ತಿ ಮಾತಾಡ್ತೇನ? ನನ್ನ ಸಿಟ್ಟು ನಿನಗೇನೋ ಗೊತ್ತಿಲ್ಲ. ನಾನು ಏನು ಮಾಡೋದಕ್ಕೂ ಹೇಸೋದಿಲ್ಲ, ನೆನ್ಪಿಟ್ಕೋ. ಇಲ್ಲ ಅಂದ್ರೆ ನೀನು ಕೊಲ್ಲೋದಕ್ಕೂ ನಾನು ಹಿಂದೆ ಮುಂದೆ ನೋಡಂಗಿಲ್ಲ. ನೀನು ಹೊಟ್ಟೆಗೆ ಬೆಳೀತಾ ಇದ್ದಿಲ್ಲ ಪಿಂಡ, ಅದನ್ನು ಕೂಡ ಸಾಯ್ಸಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಂಗಿಲ್ಲ, ನೆನ್ಪಿಟ್ಕೋ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆಲಿರೋ ಮಗುನ ಕೊಲ್ತೀನಿ ಅಂತ ನನ್ನ ಗಂಡನ ಮುಂದೆ ನಮ್ಮ ಅತ್ತೆ ಮುಂದೆ ಹೇಳ್ತಿದ್ಯಾ? ಹಾಂ, ಎಲ್ಲರ ಮುಂದೆ ಬಾಯ್ ಬಿಟ್ಟು ಹೇಳ್ತೀನಲ್ಲ, ಅಕಸ್ಮಾತ್ ನಾನು ಡೆಲಿವರಿ ಆಗೋವರೆಗೂ ನನ್ನ ಮಗುಗೆ ಏನೇ ಆದರೂ ನೀನೇ ಕಾರಣ ಆಗ್ತಿದ್ದೀನಿ, ನೆನ್ಪಿಟ್ಕೋ. ಹೊಟ್ಟೆಲಿರೋ ಇಲ್ಲದೇ ಇರೋ ಮಗುನ ಸೃಷ್ಟಿ ಮಾಡಿಕೊಂಡು ಇವಾಗ ಇಲ್ಲಿ ಬಂದು ನಿಂತಿದ್ದೇನೆ. ಅದಕ್ಕೆ ಏನಾರ ಆದ್ರೂ ಸುಮ್ಮನೆ ನಿನ್ನ ಕಾರಣ ಮಾಡ್ಬೇಕನ್ನೋದಕ್ಕೆ ನೀನೇ ನನಗೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಿ. ಅದಕ್ಕೆ ಅಕಸ್ಮಾತ್ ಏನಾದರೂ ಆದ್ರೆ ನೀನ ಕಾರಣ ಆಗ್ತಿದ್ದೀನಿ, ನೆನ್ಪಿಟ್ಕೋ. ನನ್ನ ಮಗುಗೆ ಏನಾದರೂ ಆದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ, ಸುಮ್ಮನೆ ಬಿಡು ಮಗಳೂ ಅಲ್ಲ. ಆ ಪಿಂಡ ಹೆಂಗೆ ಈ ಮನೆಗೆ ಬರ್ತತಿ ನಾನು ನೋಡ್ತೇನೆ. ಮೊದಲ ಸ್ಥಾನ ನನ್ನ ಮಕ್ಕಳಿಗಿರಬೇಕು, ಯಾಕಂದ್ರೆ ಮಾವ ಯಾವತ್ತಿದ್ರು ನನ್ನವನು, ನಿನ್ನವನಾಗಕ್ಕೆ ಸಾಧ್ಯನೂ ಇಲ್ಲ. ನೀನು ಈ ಮನೆ ಸೊಸೆ ಆಗೋಕ್ಕೂ ಲಾಯಕ್ಕಿಲ್ಲ. ಸೊಸೆ ಆಗಕ್ಕೆ ಲಾಯಕ್ಕಿಲ್ಲ. ನನ್ಗೆ ಆಲ್ರೆಡಿ ಮದುವೆ ಆಗೈತಿ, ಹೊಟ್ಯಾಗ ನನ್ಗೆ ಮುದ್ದಾದ ಮಗುನು ಬೆಳೆಯಕತ್ತತಿ. ಅಂಥದ್ರಾಗ ನೀನು ನೋಡಿದ್ರೆ ನನಗೆ ಮನೆಗೆ ಸೊಸೆ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಹೇಳತಿ. ಅಂದ್ರೆ ನಾನೇನು ಈ ಮನೆಗೇನು ಸೊಸೆ ಆಗಿ ತಾಳಿ ಕಟ್ಟಿಸ್ಕೊಟ್ಟು ಏನು ಬರಾಕತ್ತನ? ಕೊರಳಲ್ಲಿ ಅವ್ರು ಕಟ್ಟಿರೋ ತಾಳಿ ಇಷ್ಟುದ್ದ ಚೋತಾಡತತಿ, ಕಾಣಿಸಲ್ತೇ ನಿನ್ಗೆ? ಇವಾಗ ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತಾರೇನ? ಖುಷಿ ಮಧು ಸುಮ್ಮನೆ ಇದು ಬಿಡ್ರಿ, ನನಗೆ ತಲೆ ಕೆಟ್ಟು ಹೋಗಿಬಿಟ್ಟತಿ. ನಾನು ಈ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬೇಕಾಕತಿ. ಅಲ್ಲ ವೀರು, ಏನು ನಡೆಯಕತ್ತಿಲ್ಲ? ಇವರಿಬ್ರು ನೋಡಿದ್ರೆ ಹಿಂಗೆ ಜಗಳ ಆಡಕತ್ತಾರ, ನೀನು ನೋಡಿದ್ರೆ ಮನೆ ಬಿಟ್ಟು ಹೋಗ್ಕಂತಿದ್ದಿ. ಹಾಂ, ಏನಾಯ್ತು ಒಂದರ ನನಗೆ ಹೇಳ್ರಲ್ಲ. ನಿಮ್ಮನ್ನ ಕೇಳಿ ಕೇಳಿ ನಾನು ಇಲ್ಲಿ ಕುತ್ಕೊಂಡು ಸಾಯ್ಲೇನ? ಏನು ನಡೆಯಕತ್ತಿ ಮನ್ಯಾಗ? ಎಲ್ಲ ನಾವು ಅನ್ನದಿಂದ ನಿನ್ನ ಹೇಳ್ಕೊತ ಕುದ್ರಕ್ಕಾಗೋದಿಲ್ಲ ಬೇ, ನನಗೆ ತಲೆ ಕೆಟ್ಟು ಹೋಗೈತಿ. ನಾನು ಮಾತ್ರ ಇಲ್ಲಿ ಇರಂಗಿಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ಎಲ್ಲರೂ. ಏ ವೀರು, ವೀರು, ಮಾಮ ನಿಲ್ಲ, ಮಾಮ ಮಾಮ. ಹೋದವರು ಎಷ್ಟೇ ಹೋಗ್ತಾರ, ಒಂದಲ್ಲ ಒಂದಿನ ಬರಲೇಬೇಕಲ್ಲ. ಬರೋವರೆಗೂ ಕಾಯ್ರಿ, ಬರ್ತಾರ. ನಾನಂತೂ ನನ್ನ ಗಂಡಗ ಅವ್ರು ಬರೋ ತನಕ ನಾನು ಕಾಯ್ತಾ ಇರ್ತೀನಪ್ಪ. ಯಾಕಂತಂದ್ರೆ ಅವರು ನನಗೆ ತಾಳಿ ಕಟ್ಟಿದಾರು, ನನ್ನ ಹೊಟ್ಟಲಿರೋ ಮಗುಗ ತಂದೆ ಆಗ್ತಾ ಇದ್ದಾರು. ಆ ಖುಷಿಗಾದ್ರೂ ಅವ್ರು ನನ್ನ ನೋಡಕ್ಕೆ ಬರ್ತಾರ. ಎಲ್ಲಿಗೆ ಹೋಗ್ತಾರ ಹೋಗ್ಲಿ, ನಾನು ನೋಡ್ತೇನೆ. ಏನೇ ಹಾಳಾದವಳೆ, ನಮ್ಮ ಮಾವ ಮನೆ ಬಿಟ್ಟು ಹೊಟ್ರ ನೀನು ಖುಷಿ ಪಡ್ತಿದ್ದಿ? 32 ಹಲ್ ತೆಗೆದ ಹಲ್ ಕಿಸಿತಿದ್ದಿ? ಹಾಂ, ನನ್ನ ಮಾವ ಮನೆ ಬಿಟ್ಟು ಹೊಟ್ರ ನಿನಗೆ ಎಷ್ಟು ನಾಕೋ ಬರ್ತತೇನ? ಛೀ, ನೀನೊಬ್ಳು ಹೆಂಗ್ಸ ಅಲ್ಲ, ನೀನೊಬ್ಳು ಹೆಣ್ತಿನ. ತೂ, ನಿನ್ನ ಯೋಗ್ಯತೆಗೆ ಬೆಂಕಿ ಹಚ್ಚ. ಎಲ್ಲರೂ ಕಾಲಾಗ ಸಾಕಾಗೈತಿ. 2 ದಿನ ಎಲ್ಲರೂ ಹೋಗಿದ್ದ ಆರಾಮಾಗಿ ಬರ್ತಾನೆ, ಹಾಳಾಗಿ ಹೋಗ್ರೆ ಕಡೆ. ಮಾವ ನಿಂತ್ಕೊಳ್ಳಿ ಮಾವ, ನಿನ್ ಜೊತೆ ನಾನು ಬರ್ತೀನಿ. ಮಾವ ಪ್ಲೀಸ್ ಮಾವ. ಖುಷಿ ನನ್ನ ಆರಾಮಾಗಿರಾಕ 1-2 ದಿನ ಬಿಟ್ಬಿಡು. ನಾನು ನೆಮ್ಮದಿಯಾಗಿ 2 ದಿನ ಇದ್ದು ಬರ್ತೇನೆ. ನಾನು ಇಲ್ಲಿ ಹಾಳಾಗಿ ಹೋಗಿ ಸಾಯಕ್ಕೆ ಹೋಗಲ್ಲ, ನಾನು ಇನ್ನೂ ಸಾಯೋದಿಲ್ಲ. ಮಾವ ಹೋಗ್ಲಿ, ಎಷ್ಟು ದಿನ ಯಾರು ಹೋಗ್ತಾರ? ಬರಲೇಬೇಕಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರಿ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡೇನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಹಂಗೆ ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡಿ. ಪ್ರತಿಯೊಂದು ಎಪಿಸೋಡ್ನ ನೋಡಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲ್ಲದ ತವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಸ್ಟೋರಿ ಬರ್ತಾ ಇದೆ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.